ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರ ಗೌಡ. ಸೊ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಕಾದಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಅದೇ ರೀತಿ ನಿನ್ನ ಜೊತೆ ನನ್ನ ಕತೆ ಮುಂದುವರಿದ ಭಾಗವನ್ನು ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಕಡೆ ಅಜಿತ್ ಅವರು ಭಾಗ್ಯಮ್ಮ ಅವ್ರನ್ನ ನೋಡೋದಕ್ಕೆ ಅಂತ ಹೇಳಿ ಜೈಲ್ ಒಳಗಡೆ ಬಂದಿರ್ತಾರೆ. ಅದೇ ಸಮಯ ಕರೆಕ್ಟಾಗಿ ಈ ಕಡೆ ಸಂಗೀತ ಮತ್ತು ಭೂಮಿಯವರು ಸಹ ಅಜಿತ್ ಅವ್ರು ಗೊತ್ತಿಲ್ಲದೇನೆ ಭಾಗ್ಯಮ್ಮ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಬಂದಿರ್ತಾರೆ. ಇನ್ನು ಸಡನ್ ಆಗಿ ಅಜಿತ್ ಅವರು ತನ್ನ ಹೆಂಡತಿ ಮತ್ತು ತಾಯಿನ ನೋಡಿ ಸ್ವಲ್ಪ ಶಾಕ್ಗೆ ಒಳಗಾಗ್ತಾರೆ. ಇನ್ನು ಸಂಗೀತ ಅವರು ಅಜಿತ್ ಜೊತೆ ಮಾತಾಡಿ ಸ್ವಲ್ಪ ಕನ್ವಿನ್ಸ್ ಮಾಡಿ ಭೂಮಿಯವರೆಲ್ಲ ಕರ್ಕೊಂಡ್ಬಂದಿದ್ದು ನಾನೇ ಕರ್ಕೊಂಡ್ಬಂದಿದ್ದು ಭಾಗ್ಯಮ್ಮವ್ರನ್ನ ನೋಡಬೇಕು ಅಂತ ಹೇಳಿ ಕನ್ವಿನ್ಸ್ ಆಗ್ತಾರೆ. ಅಜಿತ್ ಅವರು ನೀವು ಇಲ್ಲೇ ನಿಂತಿರಿ, ನಾನು ಒಳಗಡೆ ಇನ್ವೆಸ್ಟಿಗೇಷನ್ ಇದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ನ ಮುಗಿಸ್ಕೊಂಡ್ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಇನ್ನು ಈ ಕಡೆ ಹೋದಾದ್ಮೇಲೆ ಭಾಗ್ಯಮ್ಮ ಅವ್ರ ಜೊತೆ ಅಜಿತ್ ಅವರು ಭೂಮಿ ಜನ್ಮ ರಹಸ್ಯವನ್ನು ತಿಳ್ಕೊಳ್ಳೋಂತಹ ಪ್ರಯತ್ನ ಮಾಡ್ತಾರೆ. ಮೊದಲಿಗೆ ಭಾಗ್ಯಮ್ಮ ಅವರು ಏನೂ ಸಹ ಹೇಳೋದಿಲ್ಲ. ಆಮೇಲೆ ಅಜಿತ್ ಅವ್ರ ಮಾತುಗಳು ಭಾಗ್ಯಮ್ಮ ಅವ್ರಿಗೆ ಸತ್ಯನ ಹೇಳಬೇಕು ಅನ್ನೋ ರೀತಿ ಇದಾಗುತ್ತೆ. ಆವಾಗ ಅವರು ಸತ್ಯನ ಹೇಳ್ತಾರೆ. ಭೂಮಿಯವರು 3 ವರ್ಷದ ಮಗು ಆಗಿದ್ದಾಗ ವೀರಣ್ಣನ ಕೈಲಿ ಸಿಕ್ಕಿದ್ದು ಮತ್ತು ದೇವಯಾನಿ ಅವರು ಮಗುನ ಕೊಟ್ಕೊಳಿಸಿದ್ದು ಅನ್ನೋದನ್ನು ಇದನ್ನೆಲ್ಲ ಸಹ ಇವರು ರಿವೀಲ್ ಮಾಡ್ತಾರೆ. ಇನ್ನು ಎಲ್ಲನೂ ತಿಳ್ಕೊಂಡಂಥ ಅಜಿತ್ ಅವರು ಭೂಮಿ ಸಾಕು ತಾಯಿ ಭಾಗ್ಯಮ್ಮ ಅಂತ ತಿಳ್ಕೊತಾರೆ. ಇನ್ನು ಈ ಕಡೆ ಅಪೇಕ್ಷಾ ಅವರು ಅಂಜು ಅವ್ರ ಮದುವೆ ಫಿಕ್ಸ್ ಆಗಿರೋದು ವಿಚಾರನ ತಿಳ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರ ಮನೆಗೆ ಬಂದಿರ್ತಾರೆ. ಇನ್ನು ದೇವಯಾನಿ ಹತ್ರ ಹೋದಂತಹ ಅಪೇಕ್ಷಾ ಅವರು ಮಾತುಕತೆ ನಡೆಸಬೇಕಾದ್ರೆ ನನ್ನ ತಮ್ಮ ಲಚ್ಚಿನಾದ್ರೂ ಅಂಜು ಮದುವೆ ಆಗಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ದೇವಯಾನಿ ಅವರು ಅದನ್ನು ಸೀರಿಯಸ್ ಆಗಿ ತೊಗೊಂಡು ನನ್ನ ಮಗಳು ಅಜಿತನ ಮದುವೆ ಆಗಿಲ್ಲ ಅಂದರೆ ಏನಂತೆ, ಪರವಾಗಿಲ್ಲ, ಆದರೆ ಲಚ್ಚಿನ ಮದುವೆ ಆದರೂ ಸಹ ಈ ಮನೆ ಆಸ್ತಿ ನಮಗೆ ಸಿಗುತ್ತೆ, ನನ್ನ ಮಗಳಿಗೆ ಆಗುತ್ತೆ ಅಂತ ಯೋಚನೆ ಮಾಡಿ ಲಚ್ಚ್ ಜೊತೆ ಮದುವೆ ಮಾಡುವಂತಹ ಸ್ಕೀಮ್ನ ಈ ಕಡೆ ದೇವಯಾನಿ ಅವರು ಹಾಕ್ತಾರೆ. ಅದೇ ರೀತಿ ಜೈಲ್ ಒಳಗಡೆ ಎಲ್ಲ ವಿಚಾರಣೆಯನ್ನು ಮಾಡಿಕೊಂಡು ಸತ್ಯನ ತಿಳ್ಕೊಂಬಂದಂತಹ ಅಜಿತ್ ಅವರು ಭೂಮಿ ಹತ್ರ ಬರ್ತಾರೆ. ಇನ್ನು ಭೂಮಿಯವರು ನಾನು ಭಾಗ್ಯಮ್ಮನ ನೋಡೋದಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಬೇಡ, ಇವತ್ತು ವಿಸಿಟಿಂಗ್ ಅವರ್ಸ್ ಮುಗ್ದೋಗಿದೆ ಅಂತ ಹೇಳಿ ಭೂಮಿಗೆ ಹೇಳ್ತಾರೆ. ಭೂಮಿಯವರು ಸಿಟ್ಟು ಮಾಡ್ಕೊಂಡು ನನಗೆ ಗೊತ್ತಿತ್ತು ಅತ್ತೆ, ಇವ್ರು ಇಷ್ಟೊತ್ತು ಮಾಡಿದಾಗಲೇ ನನಗೆ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೋತಾರೆ. ಇನ್ನು ತನ್ನ ಹೆಂಡತಿನ ಸಮಾಧಾನ ಮಾಡಿ ಈ ಕಡೆ ಅಜಿತ್ ಅವರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಈ ಸಂಚಿಕೆಯ ಡೀಟೇಲ್ ಆಗಿ ನಾವು ನೋಡ್ಕೊಂಬರೋಣ ಬನ್ನಿ. ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಸೆಲ್ ಒಳಗಡೆ ಬರ್ತಾರೆ. ಇನ್ನು ಅಲ್ಲಿರುವಂತಹ ಪಿಸಿಗಳು ಭಾಗ್ಯಮ್ಮ ಅವ್ರನ್ನ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾರೆ. ಇನ್ನು ಭಾಗ್ಯಮ್ಮ ಬಂದಿದ್ದು ನೋಡಿದಂತಹ ಅಜಿತ್ ಅವರು ಹೇಗಿದ್ದೀರಾ ಭಾಗ್ಯಮ್ಮ ಅಂತ ಹೇಳಿ ಭಾಗ್ಯಮ್ಮ ಅವ್ರನ್ನ ಕೇಳ್ತಾರೆ. ಭಾಗ್ಯಮ್ಮ ಅವರು ತಲೆ ಕತ್ನ ಅಳ್ಳಾಡ್ತಾರೆ ಚೆನ್ನಾಗಿದ್ದೀನಿ ಅಂತ. ಅಜಿತ್ ಅವರು ಭೂಮಿನೂ ಕೂಡ ಬಂದಿದ್ದಾಳೆ, ಹೊರಗಿದ್ದಾಳೆ. ಭಾಗ್ಯಮ್ಮ ಅವರು ಭೂಮಿ ಅನ್ನೋ ಒಂದು ಹೆಸರನ್ನ ಕೇಳಿ ಫುಲ್ ಖುಷಿಗೆ ಒಳಗಾಗ್ತಾರೆ. ಇನ್ನು ಅಜಿತ್ ಅವರು ನಾನು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಅವರು ಒಳಗಡೆ ಬರ್ತಾರೆ. ನಿಮ್ ಜೊತೆ ನಾನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ನಾನು ಇಲ್ಲೇ ಅಂತಿದ್ದಾಗೆ ನಿನ್ನೆ ಭೂಮಿಯವ್ರ ತಾಯಿ ಭಾಗ್ಯಮ್ಮ ಅವ್ರು ಗಾಬರಿಯಾಗಿ ಅವಳು ಚೆನ್ನಾಗಿದ್ದಾಳೆ ಅಲ್ವಾ ಸಾಹೇಬ್ರೆ ಅಂತ ಹೇಳಿ ಕೇಳ್ತಾರೆ. ಅವ್ರು ಭೂಮಿ ತುಂಬಾ ಚೆನ್ನಾಗಿದ್ದಾಳೆ, ಮೊನ್ನೆ ತಾನೇ ಅವಳು ಬರ್ತಡೇ ಇತ್ತು, ಎಲ್ರು ಸಹ ಖುಷಿಯಿಂದಾನೆ ಅವಳು ಬರ್ತಡೇನ ಆಚರಿಸಿದ್ವಿ. ಇನ್ನು ನೀವಿಲ್ಲ ಅಂತ ಹೇಳಿ ಅವಳು ಸಂತಾನ ಅನುಭವಿಸ್ತಾ ಇದ್ಲು. ಆಮೇಲೆ ಮನೆಯವರು ಎಲ್ರು ಸೇರಿ ಅವಳಿಗೆ ಸಮಾಧಾನ ಮಾಡಿದ್ರು. ಭಾಗ್ಯಮ್ಮ ಅವರು ತುಂಬಾ ದುಃಖದಲ್ಲಿ 20 ವರ್ಷದಲ್ಲಿ ಇದೇ ಮೊದಲನೇ ಸಾರಿ ನಾನು ಅವಳು ಬರ್ತಡೇಗೆ ಇರ್ಲಿಲ್ಲ. ಭಾಗ್ಯಮ್ಮ ಅವ್ರ ಮಾತಲ್ಲಿ ಈ ಕಡೆ ಅಜಿತ್ ಅವರು ಒಂದ್ ತಪ್ಪನ್ನ ಕಂಡಿದ್ದು ಅವಳಿಗೆ 23 ವರ್ಷ ತುಂಬಿ 24ನೇ ವರ್ಷಕ್ಕೆ ಬಿತ್ತಲ್ವಾ ಅಂತ ಹೇಳಿ ಭಾಗ್ಯಮ್ಮ ಅವ್ರನ್ನ ಕೇಳಿದಾಗ ಭಾಗ್ಯಮ್ಮ ಅವರು ಕತ್ನ ಹೌದು ಅಂತ ಹೇಳಿ ಅಲ್ಲಾಡಿಸ್ತಾರೆ. ಅಜಿತ್ ಅವರು ಭಾಗ್ಯಮ್ಮಂಗೆ ಈಗ 1 ವರ್ಷದಿಂದ ನೀವು ಜೈಲಲ್ಲಿ ಇದ್ದೀರಾ, ಇನ್ನು 3 ವರ್ಷ ಯಾರು ಕೂಡ ಭೂಮಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ಲಿಲ್ವಾ ಅಂತ ಹೇಳಿ ಕ್ವಶನ್ ಕೇಳಿದಾಗ ಈ ಕಡೆ ಸ್ವಲ್ಪ ಗಾಬರಿಗೆ ಒಳಗಾಗ್ತಾರೆ ಭಾಗ್ಯಮ್ಮ ಅವರು. ಭಾಗ್ಯಮ್ಮ ಅವರು ಗೊಂದಲದಲ್ಲಿ ಈಗ ನೀವು ಕೇಳ್ತಿರೋ ಪ್ರಶ್ನೆಗಳು ನನ್ ಗೊಂದಲನ ಕೊಲೆ ಕೇಸ್ ನಲ್ಲಿ ಏನಾದ್ರೂ ಸಂಬಂಧ ಪಟ್ಟಿರೋದಾ? ಅಜಿತ್ ಅವರು ಈ ಗೊಂದಲೆಲ್ಲ ನೋಡಿ ಈ ಕ್ಷಣಕ್ಕೆ ಇಲ್ಲ ಅಂತಾನೆ ಅನ್ಕೊಳ್ಳಿ ಭಾಗ್ಯಮ್ಮ, ಆದ್ರೆ ನಾನ್ ಇವಾಗ ಕೇಳುವಂತಹ ಪ್ರಶ್ನೆಗಳಿಗೆ ನೀವು ನೇರವಾಗಿ ಉತ್ತರ ಕೊಡಿ. ನೀವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಎಲ್ಲಿದ್ರಿ, ಐ ಮೀನ್ 20 ವರ್ಷಗಳ ಹಿಂದೆ ನೀವು ಯಾವ ಊರ್ನಲ್ಲಿ ಇದ್ರಿ ಅಂತ. ಭಾಗ್ಯಮ್ಮ ಅವರು ಗಾಬರಿಗೆ ಒಳಗಾಗ್ತಾರೆ. ಅಜಿತ್ ಅವರು ತನ್ನ ಟೋಪಿನ ತೆಗೆದು ಭೂಮಿ ಯಾವ ಸ್ಕೂಲ್ ನಲ್ಲಿ ಓದಿದ್ದು, ಯಾವ ಹಾಸ್ಪಿಟಲ್ ನಲ್ಲಿ ಹುಟ್ಟಿದ್ದು, ಆ ಹಾಸ್ಪಿಟಲ್ ನ ಹೆಸರೇನು, ಅದು ಎಲ್ಲಿದೆ, ಬರ್ತ್ ಸರ್ಟಿಫಿಕೇಟ್ ಕೂಡ ಎಲ್ಲಿದೆ. ಅಜಿತ್ ಎಲ್ಲಾ ಪ್ರಶ್ನೆಗಳಿಗೆ ಈ ಕಡೆ ಭಾಗ್ಯಮ್ಮ ಅವರು ಅದು ಅವಳನ್ನ ನಾನು ಸ್ಕೂಲ್ ಸೇರಿಸಿದ್ದ ಅಂತ ಹೇಳಿ ಮಾತು ಬರ್ದಿರೋ ಹಾಗೆ ಗಾಬರಿಗೆ ಒಳಗಾದಂತ ಭಾಗ್ಯಮ್ಮ ಅವ್ರನ್ನ ನೋಡಿ ಅಜಿತ್ ಅವರು ನೀರ್ ಕುಡಿತೀರಾ ಅಂತ ಕೇಳ್ತಾರೆ. ಭಾಗ್ಯಮ್ಮ ಅವರು ಕತ್ನ ಅಳ್ಳಾಡ್ಸಿ ಇಲ್ಲ ಅಂತ ಹೇಳ್ತಾರೆ. ಅಜಿತ್ ಅವರು ನೋಡಿ ಭಾಗ್ಯಮ್ಮ, ನೀವು ನಾನ್ ಕೇಳೋ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ಅದು ಭೂಮಿಗೆ ಒಳ್ಳೇದು. ಭೂಮಿ ನಿಮ್ ಮೇಲೆ ಇಟ್ಟಿರುವಂತಹ ಪ್ರೀತಿ ಹಚ್ಕೊಂಡಿರೋದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನೀವು ಭೂಮಿನ ಎಷ್ಟು ಕಾಳಜಿ ಮತ್ತೆ ಮಮತೆಯಿಂದ ನೋಡ್ಕೊಂಡಿದ್ದೀರಾ ಅಂತ. ದಯವಿಟ್ಟು ಭಾಗ್ಯಮ್ಮ ನಾನ್ ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರೆ ಭೂಮಿ ತುಂಬಾ ಖುಷಿಯಾಗಿರ್ತಾಳೆ. ನನ್ನ ಮಾತು ನಿಮ್ಗೆ ರೂಢ್ ಅಂತ ಅನ್ಸ್ಬೋದು, ಇದೆಲ್ಲನೂ ಕೂಡ ಭೂಮಿ ಒಳ್ಳೇದಕ್ಕೆ ಅಂತ ಮಾತ್ರ ನೀವು ಮರಿಬೇಡಿ. ಕೇಳೋ ಪ್ರಶ್ನೆಗಳಿಗೆ ಉತ್ತರನ ಕೊಡಿ ಅಮ್ಮ. ಅವರು ಗಾಬರಿಯಲ್ಲಿ ಭೂಮಿ ವಿಷಯವಾಗಿ ನಮ್ಮ ಮನೆಯವ್ರ ವಿಷಯವಾಗಿ ಮುಂಚೆನೆ ಎಲ್ಲಾನು ಹೇಳಿದ್ನಲ್ಲಪ್ಪ. ಅಜಿತ್ ಅವರು ಹೇಳಿದ್ರಿ, ಆದ್ರೆ ಭೂಮಿ ತಾಯಿಯಾಗೆ ಅಲ್ಲ. ಭಾಗ್ಯಮ್ಮ ಅಜಿತ್ ಮಾತಿಗೆ ಶಾಕ್ ಆಗ್ತಾರೆ. ಅಜಿತ್ ಅವರು ಭಾಗ್ಯಮ್ಮ ಶಾಕ್ ಅಲ್ಲಿರೋದನ್ನು ನೋಡಿ ಇನ್ನು ಪ್ರತಿ ತಾಯಿಗೂ ತನ್ನ ಮಗು ಹುಟ್ಟಿದ ಕ್ಷಣನ ಮರೆಯೋದಿಕ್ ಆಗೋದಿಲ್ಲ.
ಅಂತ ಹೇಳ್ತಾರೆ. ಆದ್ರೆ ಅದು ನಿಮ್ ಮಾತಿನಲ್ಲಿ ಕಾಣಿಸ್ತಾ ಇಲ್ಲ. ಎತ್ತವಳು ಸುಳ್ಳು ಹೇಳ್ಬೋದು, ಆದ್ರೆ ಎತ್ಕವಳು ಸುಳ್ಳು ಹೇಳೋದಿಲ್ಲ. ನಿಜ ಹೇಳಿ ಭಾಗ್ಯಮ್ಮ, ಭೂಮಿ ನಿಜವಾಗ್ಲು ನೀವ್ ಎತ್ ಮಗಳೇನಾ? ದಯವಿಟ್ಟು ನಿಜನ ಹೇಳಿ. ಭಾಗ್ಯಮ್ಮ ಅವರು ನಡೆದಿದ್ ಏನು ಅಂತ ಹೇಳ್ಬಿಟ್ಟು ತನ್ನ ಗಂಡ ವೀರಣ್ಣ ಹೇಳಿರೋ ಸತ್ಯನ ಈ ಕಡೆ ಅಜಿತ್ ಅವ್ರ ಮುಂದೆ ಹೇಳ್ತಾರೆ. ವೀರಣ್ಣ ಅವರು ನಡೆದಿದ್ ಏನು ಅಂತ ಹೇಳಿ ಭೂಮಿಯ ಅವ್ರ ತಂದೆ ವೀರಣ್ಣ ಅವರು ಕಾರ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಈ ಕಡೆ ಗಾಬರಿಯಲ್ಲಿ ಮನಸ್ಸಿನ ಎತ್ಕೊಂಡು ಓಡ್ ಬರ್ತಾ ಇರುವಂತಹ ದೇವಯಾನಿ ಅವರು ವೀರಣ್ಣ ಕೈಗೆ ಕೊಟ್ಟು ಆ ಮಗುಗೆ ತುಂಬಾ ಅಪಾಯ ಇದೆ ಅಂತ ಹೇಳಿ ಇದನ್ನ ತಗೊಂಡೋಗಿ ಎಲ್ಲಾದ್ರೂ ಸಾಕಿ ಅಂತ ಹೇಳಿ ತನ್ನ ಮೈ ಮೇಲಿರುವಂತಹ ಒಡವೆನ ಬಿಚ್ಕೊಟ್ಟಿದ್ದು. ಇನ್ನು ವೀರಣ್ಣ ಅವರು ಆ ಮಗುನ ಕರ್ಕೊಂಡ್ಬಂದು 3 ವರ್ಷದ ಮಗು ಮನಸ್ಸಿನ ಸಾಕಿದ್ದು ಎಲ್ಲಾ ವಿಚಾರಗಳನ್ನು ಈ ಕಡೆ ಭಾಗ್ಯಮ್ಮ ಅವರು ಅಜಿತ್ ಮುಂದೆ ರಿವೀಲ್ ಮಾಡ್ತಾರೆ. ಇನ್ನು ಭೂಮಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವಳು ಕತ್ತಲ್ ಹಾಕಿದಂತಹ ಮೀನಿನ ಪೆಂಡೆಂಟ್ ಸರ ಅದ್ರ ಬಗ್ಗೆ ಎಲ್ಲನೂ ಸಹ ಈ ಕಡೆ ಅಜಿತ್ ಅವ್ರ ಕೈಲಿ ಭೂಮಿಯವರು ಜನ್ಮ ರಹಸ್ಯನ ತಿಳಿಸ್ತಾರೆ. ರೂಮ್ ಅಲ್ಲಿ ದೇವಯಾನಿ ಅವರು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಅಪೇಕ್ಷೆ ಅವರು ಅತ್ತೆ ಅಂತ ಕೂತ್ಕೊಂಡು ದೇವಯಾನಿ ರೂಮ್ ಕಡೆ ಬರ್ತಾರೆ. ಜ್ಯೂಸ್ ನ ತಗೊಂಡು ಈ ಕಡೆ ಅಪ್ಪು ಅವರು ಈ ಕಡೆ ದೇವಿಯಾನಿ ರೂಮ್ ಒಳಗಡೆ ಬಂದು ದೇವಿಯಾನಿ ಯೋಚನೆ ಮಾಡ್ತಾ ಇರೋದನ್ನ ನೋಡಿ ಅತ್ತೆ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಹೆಚ್ಚಿನಿಂದ ಈ ಕಡೆ ಅಪ್ಪು ನೀನಾ ಅಂತ ದೇವಯಾನಿಯ ಕೇಳಿ ನಗ್ತಾರೆ. ಇನ್ನು ಅಪೇಕ್ಷೆ ಅವರು ಅತ್ತೆ ಜ್ಯೂಸು ಅಂತ ಹೇಳಿ ಜ್ಯೂಸ್ ನ ಕುಡಿಯೋದಕ್ಕೆ ದೇವಯಾನಿ ಕೈಗೆ ಕೊಡ್ತಾರೆ. ದೇವಯಾನಿ ಅವರು ಥ್ಯಾಂಕ್ಸ್ ಹೇಳಿ ಜ್ಯೂಸ್ ನ ತಗೊಂಡು ಇರ್ತಾರೆ. ಇನ್ನು ಅಪೇಕ್ಷೆ ಅವರು ಅತ್ತೆ ನೀವು ಏನ್ ಯೋಚನೆ ಮಾಡ್ತಾ ಇದ್ರಿ ಅಂತ ನಾನು ಕೇಳ್ಬೋದಾ? ದೇವಯಾನಿಯವರು ಏನಿಲ್ಲ ಅಪ್ಪು, ಸುಮ್ನೆ ಹೀಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ, ನೀನ್ ಕೂತ್ಕೋ. ಬೆಡ್ ಮೇಲೆ ಕೂತ್ಕೊಂಡಂತಹ ಅಪೇಕ್ಷೆ ಅವರು ದೇವಯಾನಿ ನೋಡಿ ನೀವು ಸುಳ್ಳು ಹೇಳ್ತಿದ್ದೀರಾ ಅನ್ನೋ ಒಂದು ಮಾತು ದೇವಯಾನಿಗೆ ಶಾಕ್ ನ ಉಂಟು ಮಾಡುತ್ತೆ. ಅಪೇಕ್ಷೆ ಅವರು ನೀವು ಅಂಜು ಬಗ್ಗೆ ತಾನೇ ಯೋಚನೆ ಮಾಡ್ತಾ ಇದ್ದಿದ್ದು? ದೇವಯಾನಿಯವರು ನನ್ನ ಜೀವನದಲ್ಲಿ ಅವಳನ್ನ ಬಿಟ್ರೆ ಇನ್ನೇನಿದೆ ಯೋಚನೆ ಮಾಡೋದಕ್ಕೆ? ಅಂಜು ಯಾವಾಗ ಬರ್ತಾಳೋ, ನಾನು ಅವಳನ್ನ ಯಾವಾಗ ನೋಡ್ತೀನೋ ಅಂತ ತುಂಬಾ ಅನ್ನಿಸ್ತಾ ಇದೆ ನನಗೆ. ದೇವಯಾನಿಯವರು ಯಾಕತೆ ಅನ್ನೋ ಮಾತಿಗೆ ಏನ್ ಹೇಳಕ್ ಪುಟಿ, ನನಗೂ ನನ್ ಮಗಳನ್ನ ನೋಡ್ಬೇಕು ಅಂತ ಅನ್ಸಲ್ವಾ? ಇನ್ನು ನನ್ ಜೊತೆ ರಮಣ್ ಕೂಡ ಇಲ್ಲ, ಅಂಜುನು ಕೂಡ ದೂರ ಇದ್ದಾಳೆ. ಇನ್ನು ನನ್ ಜೀವ ಹೇಗ್ ತಡಿಬೇಕು ನೀನೇ ಹೇಳು? ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಅಂತ ಹೇಳಿ ನಾನು ಕಾಯ್ತಾ ಇದ್ದೀನಿ. ಅಪೇಕ್ಷೆ ಅವರು ಹೇಗ್ ಸರಿ ಹೋಗುತ್ತೆ ಅತ್ತೆ ನೀವ್ ಈ ರೀತಿ ಮಾಡಿದ್ರೆ? ದೇವಯಾನಿ ಅವರು ಆಯ್ತಾನೆ ನಾನೇನ್ ಮಾಡ್ದೆ ಅಪ್ಪು ಅಂತಿದ್ದಾಗೆ ಅಪೇಕ್ಷೆ ಅವರು ಆದ್ರೆ ಏನ್ ಮಾಡಿದ್ರಿ ಹೇಳಿ ನೀವು? ಮನೆಯವರೆಲ್ಲರೂ ಊಟ ಮಾಡ್ಬೇಕಾದ್ರೆ ಯಾವ್ದೋ ಹುಡುಗನ್ ಫೋಟೋನ ತೋರಿಸಿ ಅಂಜುಗೆ ಈ ಹುಡುಗ ಓಕೆ ಆಗಿದ್ದಾನೆ ಅಂತ ಹೇಳಿ ಯಾಕೆ ಹೇಳಿದ್ರಿ? ನಾನು ಅಂಜುಗೆ ಕಂಗ್ರಾಚುಲೇಷನ್ಸ್ ನ ಹೇಳೋಣ ಅಂತ ಹೇಳಿ ಕಾಲ್ ಮಾಡಿದ್ದೆ. ಅಂಜು ಯಾಕೆ ನನ್ಗೆ ಕಂಗ್ರಾಟ್ಸ್ ಹೇಳ್ತಾ ಇದೀಯಾ, ಮಾಮ್ ನನ್ಗೆ ಯಾವ ಹುಡುಗನ್ ಫೋಟೋನು ಕಳ್ಸೇ ಇಲ್ಲ ಅಂತ ಹೇಳಿದ್ಲು. ಇನ್ನು ದೇವಯಾನಿ ಅವರು ಒಂದ್ ರೀತಿ ಶಾಕ್ ಗೆ ಒಳಗಾಗ್ತಾರೆ. ಅಪೇಕ್ಷೆ ಅವರು ಅಲ್ಲ ಅತ್ತೆ ಎಲ್ರು ಮುಂದೆ ಯಾಕೆ ನೀವ್ ಈ ರೀತಿ ಸುಳ್ಳು ಹೇಳಿದ್ರಿ? ಹೈಡ್ರಾಮಾನ ಸೃಷ್ಟಿ ಮಾಡ್ಕೊಂಡು ದೇವಯಾನಿ ಅವರು ನೀನ್ ಈ ಅತ್ತೆನ ಅರ್ಥ ಮಾಡ್ಕೋತೀಯ ಅಲ್ವಾ ಪುಟಿ? ಇನ್ನು ಅಪೇಕ್ಷೆ ಅವರು ಎದ್ ನಿಂತ್ಕೊಂಡು ಹೂ ಅತ್ತೆ ನೀವು ನಮ್ಮ ಅಮ್ಮನ್ಗಿಂತನೂ ಹೆಚ್ಚು ಹೇಳಿ. ಇನ್ನು ದೇವಯಾನಿ ಅವರು ಅಂಜು ಅಜಿತ್ ನ ತುಂಬಾ ಪ್ರೀತಿಸ್ತಿದ್ದಾಳೆ, ನಿನಗೆ ಗೊತ್ತಲ್ವಾ? ಅವನ್ನ ಬಿಟ್ಟು ಬೇರೆ ಯಾವ ರಾಜ್ಕುಮಾರನ್ನೇ ನಾವು ಅವಳು ತೋರ್ಸಿದ್ರು ಅವಳು ಜಪ್ಪಯ್ಯ ಅಂತ ಅನ್ನೋದಿಲ್ಲ, ಹಠ ಮಾಡ್ತಾಳೆ. ಅದಕ್ಕೆ ಈಗ ಮಾಡ್ದೆ ಅಂತ ಹೇಳ್ತಿದ್ದಾಗೆ ಅಪೇಕ್ಷೆ ಅವರು ಅದೆಲ್ಲ ಸರಿಯತ್ತೆ, ಆದ್ರೆ ನೀವು ಮನೆಯವ್ರಿಗೆಲ್ಲ ಏನ್ ಹೇಳ್ತೀರಾ? ದೇವಯಾನಿ ಅವರು ಅಪ್ಪು ಈಗ ಅಂಜುನ ನಾನು ಇಲ್ಲಿ ಕರ್ಸ್ಕೊಳೋದೇ ಮುಖ್ಯ. ಅವ್ಳು ಬಂದ್ಬಿಟ್ರೆ ಅವಳನ್ನ ಇಲ್ಲಿ ಕೂರ್ತ್ಕೊಂಡು ನಿಧಾನವಾಗಿ ಸಮಾಧಾನ ಮಾಡಿ ಅರ್ಥ ಆಗೋ ರೀತಿ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ ಅಂತಾನೆ. ಅದಕ್ಕೆ ನಾನು ಅಜ್ಜಿ ಮುಂದೆ ಹೂ ಅಂತ ಸುಮ್ನೆ ಹೇಳ್ಬಿಟ್ಟೆ. ಇನ್ನು ಅಪೇಕ್ಷೆ ಅವರು ಅತ್ತೆ ನಮ್ಮ ಅಂಜು ಅಜಿತ್ ನ ಲವ್ ಮಾಡೋ ಬದಲು ನಮ್ ಲಚ್ಚಿನ ಲವ್ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತಿದ್ದಾಗೆ ಈ ಕಡೆ ದೇವಯಾನಿ ಅವರು ಒಂದ್ ರೀತಿ ಶಾಕ್ ಅಲ್ಲಿ ಅಪೇಕ್ಷೆ ಅವ್ರ ಮುಖನ ನೋಡ್ತಾರೆ. ಇನ್ನು ಅಪೇಕ್ಷೆ ಅವರು ಅದಾಗೋ ಮಾತಲ್ಲ ಬಿಡಿಯತ್ತೆ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿಯೋ ಅಪೇಕ್ಷೆ ನೋಡಿದಂತಹ ದೇವಯಾನಿ ಅವರು ಅಪೇಕ್ಷೆ ನೆಗಲ ಮೇಲೆ ಕೈ ಹಾಕಿ ವಾರೆವಾ ಎಂತ ಒಳ್ಳೆ ಐಡಿಯಾನ ಕೊಟ್ಟೆ ಅಪ್ಪು, ನಮ್ ಮಂಜು ಲಚ್ಚಿನ ಮದ್ವೆ ಆದ್ರೂ ಸರಿ, ಅಜಿತ್ ನ ಮದ್ವೆ ಆದ್ರೂನು ಕೂಡ ಸರಿ, ಆಸ್ತಿ ಎಲ್ಲ ಅವಳಿಗೆ ಸೇರುತ್ತೆ, ಈ ಮನೆಯವ್ರು ಮಾಡಿದ ತಪ್ಪಿಗೆ ಬೆಲೆ ಕಟ್ಟೋ ಹಾಗೆ ಆಗುತ್ತೆ ಅನ್ಕೊಂಡು ಬೀಗ್ತಾ ಇರ್ತಾರೆ ಮನ್ಸಲ್ಲೇ ದೇವಯಾನಿ ಅವರು. ಈ ಕಡೆ ಭೂಮಿ ಮತ್ತೆ ಸಂಗೀತ ಅವರು ವೇಟ್ ಮಾಡಿ ಸಾಕಾಗಿ ಸೈಡ್ ಬಂದು ನಿಂತ್ಕೊಂಡು ಸಂಗೀತ ಅವರು ಭೂಮಿ ಮುಖನ ನೋಡಿ ಅಲ್ಲ ಭೂಮಿ ಅಜಿತ ಒಳಗೋಗಿ ತುಂಬಾ ಹೊತ್ತಾಯ್ತಲ್ವಾ, ಇಷ್ಟೊತ್ತಾದ್ರೂ ಅವನು ಹೊರಗಡೆನೆ ಬರ್ಲಿಲ್ವಲ್ಲ? ಭೂಮಿ ಅವರು ಮನ್ಸಲ್ಲಿ ಇಷ್ಟೊತ್ತಾದ್ರೂ ಸಾಹೇಬ್ರು ಹೊರಗಡೆ ಬರ್ಲೇ ಇಲ್ವಲ್ಲ, ಕೇಸ್ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೇಳಿ ಒಳಗಡೆ ಹೋದವರು ಯಾಕೆ ಇನ್ನೂ ಬಂದಿಲ್ವಲ್ಲ? ರಾತ್ರಿ ಬೇರೆ ನಾನು ಹುಟ್ಟಿದ ದಿನಗಳ ಬಗ್ಗೆ ಎಲ್ಲ ಕೇಳ್ತಾ ಇದ್ರು, ಏನ್ ವಿಷಯ ಅಂತ ಹೇಳಿ ಗೊತ್ತೇ ಆಗ್ತಾ ಇಲ್ವಲ್ಲ, ಇಲ್ಲಿ ಪರ್ಮಿಷನ್ ಇಲ್ಲದೆ ಒಳಗಡೆ ಕೂಡ ಹೋಗೋದಿಕ್ ಆಗೋದಿಲ್ಲ, ಅಯ್ಯೋ ಏನ್ ಮಾಡ್ಲಿ ನಾನೀಗ ಯೋಚನೆ ಮಾಡ್ಕೊಂಡು ನೋಡೋ ಸಮಯ ಕರೆಕ್ಟ್ ಆಗಿ ಅಜಿತ್ ಅವರು ಜೈಲ್ ಒಳಗಡೆಯಿಂದ ಹೊರಗಡೆ ಬರ್ತಾರೆ. ಸತ್ಯನ ತಿಳ್ಕೊಂಡು ಅಜಿತ್ ಅವರು ತುಂಬಾ ಬೇಜಾರಲ್ಲಿ ಹೊರಗಡೆ ಬರ್ತಾ ಇರ್ತಾರೆ. ಇನ್ನು ಭಾಗ್ಯಮ್ಮ ಅವರು ಜೈಲಲ್ಲಿ ಭೂಮಿಗೆ ಸೇರಿದಂತಹ ಹಳೆ ವಸ್ತುಗಳನ್ನೆಲ್ಲ ಒಂದ್ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ದೆ ಅಂತ ಹೇಳಿ ತನ್ನ 2 ಕೈಗಳನ್ನ ಮುಂದೆ ಚಾಚಿ ಸಾಹೇಬ್ರೆ ಅದು ನಿಧಿ ಇದ್ದಾಗೆ ಸಾಹೇಬ್ರೆ, ಎಲ್ಲಾ ನೆನಪುಗಳನ್ನ ಕೂಡ ನಾನು ಬೇಕು ಅಂತ ಕೂಡಿಟ್ಟಿದ್ದೆ, ಈಗ ಆ ನೆನಪುಗಳನ್ನ ನಾನು ಕಣ್ ತುಂಬ್ಕೊಳೋದಿಕ್ಕೂ ಆಗ್ತಾ ಇಲ್ಲ ಅನ್ನೋ ಮಾತು. ಮತ್ತೆ ಭಾಗ್ಯಮ್ಮ ಅವರು ಭೂಮಿ ನಮಗ್ ಸಿಕ್ತಾಗಿಂದ ಹುಟ್ಟುಬುದ್ಧಿನ ಏನೋ ಒಂಥರ ಒದ್ದಾಡಿ ಸಂಕಟ ಪಟ್ಟು ಇರೋಳು ಕಂಡ್ಕಂಡು ದೇವ್ರಿಗೆಲ್ಲ ನಾವು ಕೈ ಮುಗಿದ್ಬಿಟ್ವಿ, ಏನೂ ಆಗ್ಲಿಲ್ಲ. ಇನ್ನು ನಮ್ಗೆ ಭೂಮಿ ಹುಟ್ಟುದಬ್ಬದ ದಿನ ಭೂಮಿ ಸಿಗೋದಿಕ್ಕೂ ಮುಂಚೆ
ಏನೋ ಗಾಬರಿ ಆಗುವಂತ ಘಟನೆ ನಡೆದಿದೆ ಅಂತ ಅನ್ಸುತ್ತೆ. ಭಾಗ್ಯಮ್ಮನ ಎಲ್ಲಾ ಮಾತುಗಳನ್ನ ನೆನಪು ಮಾಡ್ಕೊಂಡು ಬಂದಂತ ಅಜಿತ್ ಅವರು ಪಾಪ ಭೂಮಿ ಇಷ್ಟು ನೋವು ತನ್ನಲ್ಲೇ ಇಟ್ಕೊಂಡು ಎಲ್ಲಾ ನೋವು ತಾನೇ ಅನುಭವಿಸ್ತಿದ್ದಾಳೆ. ನನಗೂ ಹೇಳ್ಕೊಂಡಿಲ್ಲ, ಆದ್ರೆ ವಿಚಾರನೆಲ್ಲ ನನ್ಗ್ಯಾಕೆ ಹೇಳಿಲ್ಲ ಅಂತ ಅನ್ಕೊಂಡು ಬರ್ತಾ ಇರ್ತಾರೆ. ಸಡನ್ ಆಗಿ ಸಂಗೀತ ಅವರು ಅಜಿತ್ ನ ನೋಡ್ಬಿಟ್ಟು ಭೂಮಿ ಅಜಿತ ಬಂದ ಅಂತ ಭೂಮಿಗೆ ತೋರಿಸ್ತಾರೆ. ಇನ್ನು ಭೂಮಿ ಅವರು ಸಾಹೇಬ್ರೆ ಯಾಕೆ ನೀವ್ ಇಷ್ಟೊತ್ತು ಮಾಡ್ಬಿಟ್ರಿ, ಸರಿ ನೀವು ಅಮ್ಮನ ಜೊತೆ ಮಾತಾಡಿದ್ರಿ ಅಲ್ವಾ, ಬನ್ನಿ ನಾವಿಬ್ರು ಹೋಗಿ ಮಾತಾಡ್ಕೊಂಡ್ ಬರೋಣ ಅಂತ ಅತ್ತೆ ಕೈನ ಇಟ್ಕೊಂಡು ಭೂಮಿ ಕರ್ಕೊಂಡು ಹೋಗ್ತಿರ್ತಾರೆ. ಅಜಿತ್ ಅವರು ಬೇಡ ಒಂದ್ ನಿಮಿಷ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಭೂಮಿ ಅವರು ಅಜಿತ್ ಯೋಚನೆ ಮಾಡ್ತಿರೋದನ್ನ ನೋಡಿ, ಸಾಹೇಬ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ನಾನ್ ಮಾತಾಡ್ತಾನೆ ಇದ್ದೀನಿ, ಸರಿ ಯೋಚನೆ ಮಾಡ್ಕೊಂಡು ನಿಂತೀರಿ, ನಾನು ಅತ್ತೆ ಹೋಗಿ ಮಾತಾಡ್ಕೊಂಡ್ ಬರ್ತೀವಿ, ನಡಿ ಬನ್ನಿ ಅತ್ತೆ ಅಂತ ಹೇಳ್ಬಿಟ್ಟು ಅತ್ತೆನ ಕರ್ಕೊಂಡು ಹೋಗ್ತಿರ್ತಾರೆ. ಇನ್ನು ಭೂಮಿ ಅವರು ಭೂಮಿ ಅದನ್ನ ನೋಡಿ ಅಜಿತ್ ಅವರು ಭೂಮಿ ಬೇಡ ಅಂತ ಹೇಳಿ ತಡಿತಾರೆ. ಇನ್ನು ಭೂಮಿ ಅವರು ಗಾಬರಿಯಲ್ಲಿ ಏನ್ ಸಾಹೇಬ್ರೆ ಬೇಡ ಅವರು ತುಂಬಾ ಯೋಚನೆ ಮಾಡಿ ಆಕ್ಚುಲಿ ವಿಸಿಟಿಂಗ್ ಅವರ್ಸ್ ಮುಗೀತು, ಇವತ್ತಿಗೆ ಇನ್ವೆಸ್ಟಿಗೇಷನ್ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದೆ. ಅಷ್ಟಲ್ಲೇ ಈ ಕಡೆ ಭೂಮಿ ಅವರು ನನಗೆ ಗೊತ್ತಿತ್ತು ಸಾಹೇಬ್ರೆ, ಚೆನ್ನಾಗ್ ಗೊತ್ತಿತ್ತು, ಇವ್ರು ಟೈಮ್ ತಗೊಂಡ್ರಲ್ಲ ಆಗ್ಲೇ ನನಗೆ ಚೆನ್ನಾಗ್ ಗೊತ್ತಿತ್ತು ಬಂದು ಏನೋ ಒಂದೇ ಹೇಳ್ತಾರೆ ಅಂತ. ನಾನು ಅಮ್ಮನ್ ನೋಡ್ಬೇಕು ಸಾಹೇಬ್ರೆ, ಮಾತಾಡ್ಸ್ಬೇಕಿತ್ತು, ಅತ್ತೆನೂ ಮಾತಾಡ್ಸ್ಬೇಕಿತ್ತು, ನಾವು ಮನೆಯಿಂದನೇ ಮಾತಾಡ್ಕೊಂಡ್ ಬಂದಿದ್ವಿ, ಪಾಪ ಅತ್ತೆನೂ ಮಾತಾಡ್ಸಕ್ ಆಗ್ಲಿಲ್ಲ, ನೀವ್ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಜೋರಾಗಿ ಸಿಟ್ಟಲ್ಲಿ ಅಜಿತ್ ಜೊತೆ ಮಾತಾಡ್ತಿರೋದು ನೋಡಿದಂತಹ ಸಂಗೀತ ಅವರು ಅಯ್ಯೋ ಭೂಮಿ ಇರು ಸ್ವಲ್ಪ ಸಮಾಧಾನ ಮಾಡ್ಕೋ ನೋಡ್ತಾರೆ, ಜಗಳ ಮಾಡ್ಬೇಡ ಅವ್ರು ಅಂದ್ರು ನೋಡಿ ಅತ್ತೆ ಅಂತಿದ್ದಾಗೆ ಸಂಗೀತ ಅವರು ಹೋದ್ರೆ ಹೋಗ್ಲಿ ಬಿಡು, ಅಮ್ಮನ್ ನೋಡೋದಕ್ಕೆ ನಾವ್ ಇನ್ನೊಂದ್ ದಿನ ಬರೋಣ ಆಯ್ತಾ, ಹಾ ಅಜಿತಾ ಅವ್ನ ನೋಡೋದಿಕ್ಕೆ ಅಂತ ಹೇಳಿ ನಾವು ಬಂದ್ವಿ, ಈಗ ನೋಡಿದ್ರೆ ನೀನು ಅವ್ರನ್ನ ನೋಡೋದಿಕ್ ಆಗಲ್ಲ ಅಂತ ಹೇಳ್ತಾ ಇದ್ಯಾ, ಹೋಗ್ಲಿ ಅವ್ರು ಆರೋಗ್ಯವಾಗಿದ್ದಾರೆ ತಾನೆ. ಇನ್ನು ಅಜಿತ್ ಅವರು ಹ್ಞೂ ಅಮ್ಮ ಆರೋಗ್ಯವಾಗಿದ್ದಾರೆ ಅಂತಿದ್ದಾಗೆ ಸಂಗೀತ ಅವರು ನಿಮ್ ಅತ್ತೆಗೆ ಹೇಳು ತುಂಬಾ ಚಳಿ ಇದೆ, ಸ್ವೆಟರ್ನೆಲ್ಲ ಹಾಕೊಳೋದಿಕ್ಕೆ ಹೇಳಿದ್ಯಾ, ಅವರು ಹೂನಮ್ಮ ಅದನ್ನೆಲ್ಲ ಹೇಳಿದೀನಿ ಅಂತಿದ್ದಾಗೆ ಸಂಗೀತ ಅವರು ಆಮೇಲೆ ಅವ್ರಿಗೆ ಹುಷಾರಿಲ್ವಲ್ಲ ಮಾತ್ರ ಎಲ್ಲ ತಂದ್ಕೊಡು, ಟೈಮಿಗೆ ಕರೆಕ್ಟ್ ನುಂಗೋದಿಕ್ ಹೇಳು. ಅಜಿತ್ ಅವರು ಹ್ಞೂ ಅಮ್ಮ ಒಳಗಡೆ ಡ್ಯೂಟಿ ಡೈರೆಕ್ಟರ್ಸ್ ಇರ್ತಾರೆ ಅವರೆಲ್ಲ ನೋಡ್ಕೋತಾರೆ ಹೇಳ್ತಿದ್ದಾಗೆ ಸಂಗೀತ ಅವರು ನಾವಿಬ್ರು ಬಂದಿದ್ವಿ ಅಂತ ಅವ್ರಿಗೆ ಹೇಳು. ಭೂಮಿ ಅವರು ಹ್ಞೂ ಸಾಹೇಬ್ರೆ ನಾನು ಬಂದಿದ್ದೆ ಅಂತ ಹೇಳಿ ಆಮೇಲೆ ಅಮ್ಮ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ, ಸರಿನಾ, ಅಲ್ಲ ನೀವೇ ಹೇಳಕ್ಕಾಗುತ್ತೆ, ನೀವು ಕೂಡ ಒಳಗಡೆ ಹೋಗೋದಿಕ್ ಆಗಲ್ವಲ್ಲ, ಡ್ಯೂಟಿ ಅವರ್ಸ್ ಎಲ್ಲ ಮುಗೀತು ಅಂತ ಬೇರೆ ಹೇಳಿದೀರಾ. ಇನ್ನು ಸಂಗೀತ ಅವರು ಆಯ್ತು ಬಿಡು ಭೂಮಿ ಇನ್ನೊಂದ್ಸರಿ ಹೇಳ್ತಾನೆ, ನೀನ್ ಟೆನ್ಷನ್ ಮಾಡ್ಕೋಬೇಡ ನಾವು ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡಿ ಈ ಕಡೆ ಭೂಮಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸಂಗೀತ ಅವರು. ಇನ್ನು ಅಜಿತ್ ಅವರು ನಿಂತಲ್ಲೇ ಭೂಮಿನ ನೋಡಿ ಯೋಚನೆ ಮಾಡ್ತಾ ಇರ್ತಾರೆ. ಭೂಮಿ ಅನಾಥ ಅನ್ನೋ ವಿಷಯ ಮನ್ಸಲ್ಲಿ ತುಂಬಾ ನೋವು ಉಂಟು ಮಾಡಿರುತ್ತೆ ಅಜಿತ್ ಅವ್ರಿಗೆ. ಇನ್ನು ಭೂಮಿನ ಕರ್ದ್ಬಿಟ್ಟು ಭೂಮಿ ಅಂತ ಹೇಳಿ ಸಮಾಧಾನ ಮಾಡಕ್ ಹೋದಾಗ ಭೂಮಿ ಅವರು ನೀವು ಸಮಾಧಾನ ಎಲ್ಲ ಮಾಡಕ್ ಬರ್ಬೇಡಿ, ಆಲ್ರೆಡಿ ನನ್ಗೆ ಇವಾಗ ಸಖತ್ತಾಗಿ ಬೇಜಾರಾಗಿದೆ ಹೇಳ್ತಾರೆ. ಸಂಗೀತ ಅವರು ಭೂಮಿ ಬಾ ಬೇಗ ಅಂತ ಹೇಳಿ ಭೂಮಿ ಅವ್ರನ್ನ ಕರೀತಾರೆ. ಭೂಮಿ ಅವರು ಅಜಿತ್ ಇರೋ ಕಡೆಯಿಂದ ಸಂಗೀತ ಅವ್ರ ಕಡೆಗೆ ಹೋಗ್ತಾರೆ, ಒಂದೇ ಅತ್ತೆ ಅಂತ ಹೇಳಿ. ಇನ್ನು ಅಜಿತ್ ಅವರು ಬೇಜಾರಲ್ಲಿ ನಿಂತ್ಕೋತಾರೆ. ಇನ್ನು ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆ ಅಂದ್ರೆ ನಾಳೆಯ ಸಂಚಿಕೆಯ ಎಪಿಸೋಡ್ ಏನೆಲ್ಲಾಗುತ್ತೆ ಅನ್ನೋದನ್ನ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. ಮನೆಗ್ ಬಂದ ಮೇಲೆ ನಿನ್ನೆಯಿಂದ ಯಾಕೆ ನನ್ನ ಹುಟ್ಟು ಬಾಲ್ಯ ಸ್ಟೋರಿ ಹಿಂದೆ ಬಿದ್ದಿದ್ದೀರಾ, ಅದರಿಂದ ನಿಮ್ಗೆ ಏನ್ ಆಗ್ಬೇಕು, ನನ್ನ ಅಮ್ಮ ಏನಾದ್ರೂ ನನ್ ಬಗ್ಗೆ ಹೇಳಿದ್ಲಾ, ನಿಜ ಹೇಳಿ ಸಾಹೇಬ್ರೆ ನೀವು ಸುಳ್ಳು ಹೇಳ್ಬೇಡಿ, ಒಂದ್ ವೇಳೆ ನೀವೇನಾದ್ರೂ ಸುಳ್ಳು ಹೇಳಿದ್ರೆ ಆಮೇಲೆ ಆಣೆ ಅಂತ ಹೇಳಿ ಅಜಿತ್ ಕೈನ ಭೂಮಿ ತಲೆ ಮೇಲೆ ಇಡ್ಸ್ಕೋತಾರೆ. ಅಜಿತ್ ಅವರು ಸಿಟ್ ಮಾಡ್ಕೊಂಡು ನಿಜ ಗೊತ್ತಾಗ್ಬೇಕಲ್ವಾ ನಿನ್ಗೆ, ಭಾಗ್ಯಮ್ಮ ಮತ್ತೆ ವೀರಣ್ಣ ಇದು ಮಗಳು ನೀನಲ್ಲ ಅನ್ನೋ ಸತ್ಯ ನನಗ್ ಗೊತ್ತಾಗಿದೆ ಹೇಳ್ತಿದ್ದಾಗೆ ಭೂಮಿ ತುಂಬಾ ಗಾಬರಿಯಲ್ಲಿ ಶಾಕ್ ಅಲ್ಲಿ ನಿಂತ್ಕೋತಾರೆ. ಇನ್ನು ಭೂಮಿ ಅವರು ಇದನ್ನೆಲ್ಲ ಯಾಕೆ ಸಾಹೇಬ್ರೆ ನಿಮ್ಗೆ ಹೇಳಿದ್ದು, ಅಜಿತ್ ಅವರು ನಿನ್ನ ಸಾಕು ತಾಯಿ ಭಾಗ್ಯಮ್ಮನೆ ಹೇಳಿದ್ದು, ನನ್ನ ಹತ್ರ ಯಾಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ, ಮೊದ್ಲು ಅದನ್ನ ನೀನು ಬಾಯ್ ಬಿಡು ಅಂತ ಅಜಿತ್ ಅವರು ಭೂಮಿಗೆ ಹೇಳಿ ಭೂಮಿನ ಅಲ್ಲೇ ಇರುವಂತಹ ಸೋಫಾ ಮೇಲೆ ಕೂರ್ಸ್ಕೊಂಡು ನನ್ಗೆ ನಿಜ ಗೊತ್ತಾಗ್ಬೇಕು ಭೂಮಿ, ನನ್ನ ಹತ್ರ ಏನು ಮುಚ್ಕೊಂಡೆ ನಿಜ ಹೇಳು ಅಂತ ಹೇಳಿ ಭೂಮಿ ಅವ್ರನ್ನ ಕೇಳ್ತಾ ಇರ್ತಾರೆ. ಇನ್ನು ಈ ವಿಡಿಯೋ ಇಲ್ಲಿಗೆ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ. ಇನ್ನು ನಾಳೆಯ ಸಂಚಿಕೆಯಲ್ಲಿ ಭಾಗ್ಯಮ್ಮನ ಮಗಳು ಭೂಮಿ ಅಲ್ಲ ಸಾಕು ತಾಯಿ ಬಗ್ಗೆ ಈ ಕಡೆ ಭೂಮಿಯವರು ಅಜಿತ್ ಹತ್ರ ಏನು ಹೇಳ್ತಾರೆ, ಸತ್ಯನ ಯಾಕೆ ಮುಚ್ಚಿಟ್ಟಿದೆ ಅಂತ ಹೇಳ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ನಾವು ನಾಳಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.